ನೀವು ನೋಡ್ರಿ, ಒಂದು ಪ್ರೊಫೆಷನ್ ಅದ. ಆ ಪ್ರೊಫೆಷನ್ ಒಳಗ ಪ್ರತಿಯೊಬ್ಬರಿಗೂ ಈಗಾಗಲೇ ತಿಳಿದಿರೋ ವಿಷಯನ ಅವರು ಕಲಿಸ್ಕೊಡ್ತಾರ. ಆಮೇಲೆ ಆ ಕಲಿಸೋದಕ್ಕ ಸಾವಿರಾರು ರೂಪಾಯಿನೂ ಗಳಿಸ್ತಾರ. ಅದೇನದು ವಿಷಯ? ಉಸಿರಾಡುವುದು. ಹೌದು, ಜನ ಹೆಂಗ್ ಉಸಿರಾಡಿಸ್ಬೇಕು ಅನ್ನೋದನ್ನ ಅವರಿಗೆ ಕಲಿಸಿ ಸಾವಿರಾರು ರೂಪಾಯಿ ಗಳಿಸೋ ವೃತ್ತಿ ಅದ. ಸರಿಯಾಗಿ ಹೆಂಗ್ ಕೂತ್ಕೋಬೇಕು, ದೇಹದ ಮೂವ್ಮೆಂಟ್ ಹೆಂಗಿರ್ಬೇಕು, ನಮ್ಮ ಆಲೋಚನೆಗಳನ್ನ ಹೆಂಗ ಕಂಟ್ರೋಲ್ ಮಾಡಬೇಕು, ಇಂಥದ್ದನ್ನೆಲ್ಲ ಕಲಿಸ್ತಾರ. ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಇದನ್ನ ಕಲೀಲಿಕ್ಕೆ ಅಂತ ಹೇಳಿ ದುಡ್ಡು ಕೊಡ್ತಾರ. ಅದ್ಯಾವುದದು ಪ್ರೊಫೆಷನ್? ಆ ವೃತ್ತಿಗೆ ಯೋಗ ಇನ್ಸ್ಟ್ರಕ್ಟರ್ ಅಂತ ಹೇಳಿ ಕರೀತಾರ. ಆದ್ರೆ ನಿಜವಾದ ಪ್ರಶ್ನೆ ಏನಂದ್ರೆ, ಯೋಗ ಬರೀ ಒಂದು ಹಾಬಿನೋ ಅಥವಾ ನಿಜವಾಗ್ಲೂ ಒಂದು ಗಂಭೀರ ವೃತ್ತಿಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದನು? ಇದರಿಂದ ಯಾರಾದರೂ ಒಂದು ಸ್ಟೇಬಲ್ ಇನ್ಕಮ್ ಕಟ್ಟಿಕೋಬಹುದೇನೋ? ಲೈಫ್ ಲಾಂಗ್ ಈ ಕೆಲಸನ ಮಾಡಬಹುದೇನೋ? ಮತ್ತು ಇದು ಇತರ ಜನರ ಆರೋಗ್ಯ ಮತ್ತು ಜೀವನವನ್ನ ಸುಧಾರಿಸೋ ವೃತ್ತಿನೂ ಆಗಬಹುದೇನೋ? ಇದನ್ನೆಲ್ಲ ಸರಿಯಾಗಿ ಈ ವಿಡಿಯೋದಾಗ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋ ಯೋಗ ಇನ್ಸ್ಟ್ರಕ್ಟರ್ ಹೆಂಗಾಗಬೇಕು ಅಂತ ಹೇಳಿ. ನೀವು ವಿವಾದ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯೋಗ ಇನ್ಸ್ಟ್ರಕ್ಟರ್ ಅಂದ್ರೆ ಯಾರು? ಯೋಗ ಇನ್ಸ್ಟ್ರಕ್ಟರ್ ಅಂದ್ರೆ ಜನರಿಗೆ ಸುರಕ್ಷಿತವಾಗಿ ಮತ್ತು ಇಫೆಕ್ಟಿವ್ ಆಗಿ ಯೋಗ ಅಭ್ಯಾಸ ಮಾಡಲಿಕ್ಕೆ ಕಲಿಸೋ ಒಬ್ಬ ಪ್ರೊಫೆಷನಲ್ ವ್ಯಕ್ತಿ. ಇವರು ಸಾಮಾನ್ಯವಾಗಿ ಏನ್ ಕಲಿಸ್ತಾರಂದ್ರೆ, ಬೇರೆ ಬೇರೆ ಆಸನಗಳು, ಪ್ರಾಣಾಯಾಮ ಅನ್ನೋ ಉಸಿರಾಟದ ತಂತ್ರಗಳು, ಧ್ಯಾನ, ವಿಶ್ರಾಂತಿ, ನಿಮ್ಮ ಪೋಶ್ಚರ್ ಇಂಪ್ರೂವ್ಮೆಂಟ್ ಅಂದ್ರೆ ಭಂಗಿ ಸುಧಾರಣೆ, ಮನಸ್ಸು ಮತ್ತು ದೇಹದ ಅರಿವು, ಇಂಥವನ್ನೆಲ್ಲ ಅವರು ಕಲಿಸ್ಕೊಡ್ತಾರೆ. ಒಬ್ಬ ಒಳ್ಳೆ ಯೋಗ ಇನ್ಸ್ಟ್ರಕ್ಟರ್ ಬರೀ ವ್ಯಾಯಾಮ ಕಲಿಸೋದಕ್ಕಿಂತನೂ ಜಾಸ್ತಿ ಮಾಡ್ತಾರ. ಅದೇನಂದ್ರೆ, ಜನ ತಮ್ಮ ಆರೋಗ್ಯ, ಶಿಸ್ತು, ಮಾನಸಿಕ ಸಮತೋಲನವನ್ನ ಹೆಂಗೆ ಸುಧಾರಿಸ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅದಕ್ಕಂತ ಹೇಳಿ ಯೋಗನ ಬರೀ ಒಂದು ಸಾಂಪ್ರದಾಯಿಕ ಆಧ್ಯಾತ್ಮಿಕ ಅಭ್ಯಾಸ ಅಂತ ಹೇಳಿ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ಜಾಗತಿಕ ಆರೋಗ್ಯ ಮತ್ತು ವೆಲ್ನೆಸ್ ಇಂಡಸ್ಟ್ರಿದೊಂದು ಭಾಗ ಆಗಿದೆ. ಈ ಯೋಗ ಇಂಡಸ್ಟ್ರಿ ಬಹಳ ದೊಡ್ಡದು. ಪ್ರಪಂಚದಾದ್ಯಂತ ಸುಮಾರು 30 ಕೋಟಿಗೂ ಹೆಚ್ಚು ಜನ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಜಾಗತಿಕವಾಗಿ ಈ ಯೋಗ ಉದ್ಯಮದ ಮೌಲ್ಯ ಇವತ್ತಿಗೆ 80 ಬಿಲಿಯನ್ ಅಮೆರಿಕನ್ ಡಾಲರ್ಗಿಂತ ಜಾಸ್ತಿ ಅದಂತೆ. ಮುಂದಿನ ಬರುವ ವರ್ಷ ಒಳಗ ಇನ್ನೂ ವೇಗವಾಗಿ ಇದು ಬೆಳೀತದ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಅಮೆರಿಕ ಮತ್ತು ಯುರೋಪ್ ದೇಶ ಒಳಗ ಯೋಗ ಬಹಳ ಜನಪ್ರಿಯ ಆಗ್ಯದ. ಭಾರತದೊಳಗ ಇದರ ಇಂಡಸ್ಟ್ರಿ ಹೆಂಗದ? ಯೋಗದ ಜನ್ಮಸ್ಥಾನ ಭಾರತ. ನಾವ ಎಲ್ಲಾರ್ಗು ಯೋಗ ಕಲಿಸಿದವರು. ಆದ್ರೆ ಅನ್ಫಾರ್ಚುನೇಟ್ಲಿ ನಡು ಏನಾಗಿತ್ತು ಅಂತಂದ್ರೆ, ವೆಸ್ಟರ್ನರ್ ಯೋಗ ಹೇಳ್ಕೊಟ್ಟು ನಾವು ಕಲಿಯುವಂತ ಪರಿಸ್ಥಿತಿ ಬಂದಿತ್ತು. ಆದ್ರೆ ಈಗ ಜನರು ಎಚ್ಚೆತ್ಕೊಂಡು ಆಮೇಲೆ ಗೌರ್ಮೆಂಟ್ ಹೆಲ್ಪ್ನಿಂದನೂ ಈ ಯೋಗ ಇಂಡಸ್ಟ್ರಿ ಸ್ಟಡಿಯಾಗಿ ಭಾರತದೊಳಗೂ ಬೆಳೀತಾರೆ. ಭಾರತದೊಳಗ ಯೋಗ ಉದ್ಯಮದ ಮೌಲ್ಯ ಇವತ್ತಿಗೆ 80,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಅದ ಅಂತ ಹೇಳಿ ಒಂದು ಅಂದಾಜದ. ಈ ವೃತ್ತಿನ ಯಾರು ಆಯ್ಕೆ ಮಾಡ್ಕೋಬಹುದು? ಯಾವ ವಿದ್ಯಾರ್ಥಿಗಳಿಗೆ ದೈಹಿಕ ಚಟುವಟಿಕೆ ಇಷ್ಟ ಆಗ್ತದೆ, ಆರೋಗ್ಯ ಮತ್ತು ಒಳ್ಳೆ ಜೀವನದಲ್ಲಿ ಆಸಕ್ತಿ ಇರ್ತದೆ, ಜನರ ಜೀವನ ಸುಧಾರಿಸ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಯಾರಿಗೆ ಮನಸ್ಸಿರ್ತದೆ, ನಾನು ಯಾರ ಕೆಳಗಡೆನೂ ಕೆಲಸ ಮಾಡೋದಿಲ್ಲ, ಕಾರ್ಪೊರೇಟ್ ಕೆಲಸ ಮಾಡೋದಿಲ್ಲ, ನನ್ನದ ಒಂದು ಸ್ವಂತ ಉದ್ಯೋಗ ಮಾಡ್ತೀನಿ ಅನ್ನೋರಿಗೆ. ಯೋಗ ಇನ್ಸ್ಟ್ರಕ್ಟರ್ ಆಗಲಿಕ್ಕೆ ನೀವು ಪ್ರೊಫೆಷನಲ್ ಕ್ರೀಡಾಪಟು ಆಗಿರ್ಬೇಕಿಲ್ಲ. ಆದ್ರೆ ನೀವು ಶಿಸ್ತು, ಕಲಿಕೆ ಮತ್ತು ನಿಯಮಿತ ಅಭ್ಯಾಸವನ್ನ ಇಷ್ಟಪಡಬೇಕು. ಪುರುಷರು ಮತ್ತು ಮಹಿಳೆಯರು ಇಬ್ರು ಯಶಸ್ವಿ ಯೋಗ ಇನ್ಸ್ಟ್ರಕ್ಟರ್ ಆಗಬಹುದು. ಯೋಗದ ಬೇಡಿಕೆ ಭಾರತದೊಳಗ ಆಮೇಲೆ ಜಗತ್ತಿನೊಳಗ ಯಾಕೆ ಹೆಚ್ಚಾಗ್ತಾ ಅದ? ಯಾಕಂದ್ರೆ ಆಧುನಿಕ ಜೀವನ ಶೈಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಸೃಷ್ಟಿಸದ. ಒಬೆಸಿಟಿ ಅಂದ್ರೆ ಸ್ಥೂಲಕಾಯ, ಬೆನ್ನು ನೋವು, ತಪ್ಪಾದ ಭಂಗಿ, ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಸ್ಟ್ರೆಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ಇವೆಲ್ಲ ದುಡ್ಡಿರೋರ್ಗೆ, ಬ್ಯುಸಿ ಇರೋರ್ಗೆ ಕಾಡೋ ಸಮಸ್ಯೆಗಳು. ಇಂಥದ್ರಿಂದ ಮುಕ್ತಿ ಪಡಿಲಿಕ್ಕೆ ಜನ ಯೋಗ ಇನ್ಸ್ಟ್ರಕ್ಟರ್ ಮೊರೆ ಹೋಗ್ತಾರೆ. ಇವತ್ತು ಯೋಗ ಇನ್ಸ್ಟ್ರಕ್ಟರ್ಗಳು ಅನೇಕ ಕಡೆ ಕೆಲಸ ಮಾಡ್ತಾರೆ. ತಮ್ಮದಾದ ಯೋಗ ಸ್ಟುಡಿಯೋಗಳನ್ನ ಹಾಕೊಂಡಿರ್ತಾರೆ. ಫಿಟ್ನೆಸ್ ಸೆಂಟರ್ ಒಳಗೆ ಕೆಲಸ ಮಾಡ್ತಾರೆ. ಹಾಸ್ಪಿಟಲ್ಸ್ ಒಳಗ, ಥೆರಪಿ ಕ್ಲಿನಿಕ್ ಒಳಗ, ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಒಳಗ, ಸ್ಕೂಲು, ಕಾಲೇಜ್ ಒಳಗ, ಯೂನಿವರ್ಸಿಟಿ ಒಳಗ, ಇಂಥ ಬೇರೆ ಬೇರೆ ಕಡೆ ಯೋಗ ಇನ್ಸ್ಟ್ರಕ್ಟರು ಇವತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆಫ್ಲೈನ್ ಅಲ್ದ ಆನ್ಲೈನ್ ತರಗತಿಗಳನ್ನು ತಗೊಳ್ತಾ ಇದ್ದಾರೆ. ಈ ವೃತ್ತಿಯಲ್ಲಿ ಆದಾಯ ಎಷ್ಟದ? ಇದೊಂದು ಭದ್ರ ಆದಾಯದ ಮಾರ್ಗ ಆಗ್ತದನೋ ಏನೋ ನೋಡೋಣ. ನೀವು ಸಿಟಿ ಒಳಗಿದ್ರೆ ಈ ಯೋಗ ಪ್ರೋಗ್ರಾಮ್ಗಳಿಗೆ ಜಾಸ್ತಿ ಬೇಡಿಕೆ ಇರ್ತದೆ. ಆರಂಭದೊಳಗೆ ತಿಂಗಳಿಗೆ 20,000 ರಿಂದ 40,000 ರೂಪಾಯಿ ಗಳಿಸಬಹುದು. ನಿಮ್ಮ ಅನುಭವ ಜಾಸ್ತಿ ಆದಂಗ ತಿಂಗಳಿಗೆ 60,000 ರಿಂದ 1.5 ಲಕ್ಷನೂ ಗಳಿಸಬಹುದು. ಇದು ಬರೀ ಸಿಟಿಗೆ ಸೀಮಿತ ಆಗಿಲ್ಲ. ಈಗ Tier 2, Tier 3 ಸಿಟಿಗೂ ಸಾಕಷ್ಟು ಜನ ಯೋಗ ಬೇಡ್ತಾ ಇದ್ದಾರೆ. ಎಸ್ಪೆಷಲಿ ಬಿಸ್ನೆಸ್ ಜನ ಇಡೀ ದಿವಸ ತಮ್ಮ ಅಂಗಡಿ ಒಳಗೆ ಕೂತ್ಕೊಂಡು ಸ್ಥೂಲಕಾಯವನ್ನು ಹೊಂದಿರೋರಿಗೆ
ಏನಾದ್ರೂ ಒಂದು ವ್ಯಾಯಾಮ ಬೇಕಾಗ್ತದ, ಮೋಟಿವೇಶನ್ ಬೇಕಾಗ್ತದ. ಹಿಂಗಾಗಿ ನೀವು ಯಾರನ್ನ ಟಾರ್ಗೆಟ್ ಮಾಡಿ ಯೋಗ ಕಲಿಸ್ಲಿಕ್ಕೆ ಪ್ರಚಾರ ಮಾಡ್ತೀರಿ ಅದರ ಮೇಲೆ ನಿಮ್ಮ ಆದಾಯ ನಿಂತಿರ್ತದೆ. ಈಗ ನಿಜ ಜೀವನದ ಉದಾಹರಣೆಗಳನ್ನು ನೋಡೋಣ. ಭಾರತದ ಅತ್ಯಂತ ಪ್ರಸಿದ್ಧ ಯೋಗ ಶಿಕ್ಷಕರಲ್ಲಿ ಬಾಬಾ ರಾಮದೇವ್ ಒಬ್ರು. ಅವರು ಮೊದ್ಲು ಸಣ್ಣ ಸಣ್ಣ ಗುಂಪಿಗೆ ಯೋಗ ಕಲಿಸುವ ಮೂಲಕ ಪ್ರಾರಂಭಿಸ್ತಾರ. ಆಮೇಲೆ ದೊಡ್ಡ ದೊಡ್ಡ ಯೋಗ ಕ್ಯಾಂಪ್ಗಳನ್ನ ಮಾಡ್ತಾರ, ಟೆಲಿವಿಷನ್ ಪ್ರೋಗ್ರಾಮ್ಗಳನ್ನ ಮಾಡ್ತಾರ. ಲಕ್ಷಾಂತರ ಜನರಿಗೆ ಒಂದೇ ಸಲ ಯೋಗ ಕಲಿಸುವಷ್ಟು ಪ್ರಸಿದ್ಧರಾಗ್ತಾರ. ಇವರು ಯೋಗ ಫ್ರೀಯಾಗಿ ಕಲಿಸಿದ್ರು. ಆದ್ರೆ ಅದರ ಜೊತೆಗೆ ಪತಂಜಲಿ ಅನ್ನೋ ತಮ್ಮ ಕಂಪನಿ ಪ್ರಾಡಕ್ಟ್ಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡ್ತಾರೆ. ಇನ್ನೊಬ್ರು ಇಂಟ್ರೆಸ್ಟಿಂಗ್ ಉದಾಹರಣೆ, ಒಬ್ಬ IIT ಗ್ರಾಜ್ಯುಯೇಟ್ ಸೌರಭ್ ಬೋತ್ರಾ ಅನ್ನೋರು ಈಗೀಗ ಬಹಳ ಫೇಮಸ್ ಆಗ್ಯಾರವರು. ಅವರು IIT ಒಳಗೆ ಇಂಜಿನಿಯರಿಂಗ್ ಮಾಡಿದ್ರು ಕನ್ವೆನ್ಷನಲ್ ಜಾಬಿಗೆ ಹೋಗ್ಲಿಲ್ಲ. ತಮ್ಮದ ಆದ ಒಂದು ಯೋಗ ಆಪ್ ಹಾಬಿಲ್ಡ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ರು. ಟೆಕ್ನಾಲಜಿ ಮತ್ತು ಡಿಜಿಟಲ್ ಕ್ಲಾಸ್ಗಳ ಮೂಲಕ ಇವರು ಬರೀ ಭಾರತದಾಗಲ್ಲ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಯೋಗ ಕಲಿಸ್ತಾರ. ಈ ಉದಾಹರಣೆಗಳು ನಮ್ಗೇನ್ ಹೇಳ್ತಾವಂದ್ರ, ಇವತ್ತು ಯೋಗ ಬರೀ ಸಾಂಪ್ರದಾಯಿಕ ಬೋಧನೆಗೆ ಸೀಮಿತ ಆಗಿಲ್ಲ. ಇದನ್ನು ಒಂದು ಎಂಟ್ರಪ್ರಿನರ್ಶಿಪ್ ಅಂತ ಹೇಳಿ ಡೆವಲಪ್ ಮಾಡಬಹುದು. ಮೀಡಿಯಾ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಜೊತೆಗೆ ಕಂಬೈನ್ ಮಾಡಬಹುದು. ಈ ಯೋಗ ಇನ್ಸ್ಟ್ರಕ್ಟರ್ ಆಗ್ಲಿಕ್ಕೆ ಯಾವ ಕೋರ್ಸ್ಗಳನ್ನ ಮಾಡಬೇಕು ಅನ್ನೋದನ್ನ ನೋಡೋಣ. ನೀವು PUC ಸೆಕೆಂಡ್ ಇಯರ್ ಮುಗಿಸಿದ ಮೇಲೆ ಯಾವ್ದೋ ಸ್ಟ್ರೀಮ್ ಇರಬಹುದು. ನೀವು ಬ್ಯಾಚುಲರ್ ಡಿಗ್ರಿ ಮಾಡಬಹುದು. ಸಾಮಾನ್ಯವಾಗಿ ಬ್ಯಾಚುಲರ್ ಡಿಗ್ರಿ ಒಳಗ ಯೋಗ ತತ್ವಶಾಸ್ತ್ರ, ಮಾನವ ಅಂಗರಚನಾಶಾಸ್ತ್ರ ಮತ್ತು ಫಿಸಿಯಾಲಜಿ ಇಂಥದನ್ನೆಲ್ಲ ಕಲಿಸ್ಕೊಡ್ತಾರ. ನೀವು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅನ್ನು ಮಾಡಬಹುದು. ಇದು 5.5 ವರ್ಷದ ಪ್ರೊಫೆಷನಲ್ ಪ್ರೋಗ್ರಾಮ್. ಇದು ಯೋಗದ ಜೊತೆಗೆ ಆಹಾರ ಮತ್ತು ಆರೋಗ್ಯದ ಪ್ರಕ್ರಿಯೆ ಹೆಂಗಿರಬೇಕು, ನ್ಯಾಚುರೋಪತಿ ಅನ್ನೋದನ್ನ ಕಲಿಸ್ಕೊಡ್ತದೆ. ಇದ್ರೊಳಗ ಬೇರೆ ಬೇರೆ ರೋಗಕ್ಕೆ ನೈಸರ್ಗಿಕವಾಗಿ ಹೆಂಗ ಚಿಕಿತ್ಸೆ ಮಾಡಬೇಕು, ಪೋಷಣೆ ಮಾಡಬೇಕು, ಥೆರಪಿ ಮಾಡಬೇಕು, ಆಮೇಲೆ ಪರ್ಯಾಯ ವೈದ್ಯ ವಿಧಾನಗಳನ್ನ ಹೇಳ್ಕೊಡ್ತಾರೆ. ನೀವು ಯೋಗ ಇನ್ಸ್ಟ್ರಕ್ಟರ್ ಆಗ್ಲಿಕ್ಕೆ ಒಂದು ಗೌರ್ಮೆಂಟ್ ಸರ್ಟಿಫಿಕೇಶನ್ ಅನ್ನು ಪಡಿಬಹುದು. ಆಯುಷ್ ಸಚಿವಾಲಯದ ಮೂಲಕ ಭಾರತ ಸರ್ಕಾರ ಯೋಗ ಇನ್ಸ್ಟ್ರಕ್ಟರ್ ಗಳನ್ನ ಸರ್ಟಿಫೈ ಮಾಡ್ಲಿಕ್ಕೆ ಒಂದು ರಾಷ್ಟ್ರೀಯ ವ್ಯವಸ್ಥೆ ರೂಪಿಸದ. ಇದನ್ನ ಆಯುಷ್ ಮಿನಿಸ್ಟ್ರಿ ಅಡಿಯಲ್ಲಿರೋ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ನಿರ್ವಹಿಸ್ತದೆ. ಯೋಗ ವಾಲಂಟಿಯರ್, ಯೋಗ ಪ್ರೋಟೋಕಾಲ್ ಇನ್ಸ್ಟ್ರಕ್ಟರ್, ಯೋಗ ವೆಲ್ನೆಸ್ ಇನ್ಸ್ಟ್ರಕ್ಟರ್, ಯೋಗ ಟೀಚರ್, ಆಮೇಲೆ ಇವ್ಯಾಲ್ಯೂಯೇಟರ್, ಯೋಗ ಮಾಸ್ಟರ್, ಇಂಥವೆಲ್ಲ ಬೇರೆ ಬೇರೆ ಸರ್ಟಿಫಿಕೇಶನ್ ಮಟ್ಟಗಳು ಅವ. ಈ ಸರ್ಟಿಫಿಕೇಶನ್ ತಮ್ಮದಾದ ಒಂದು ಯೋಗ ಸ್ಟುಡಿಯೋ ಹಾಕ್ಲಿಕ್ಕೆ, ಆಮೇಲೆ ಸ್ಕೂಲ್ ಒಳಗ, ಕಾಲೇಜ್ ಒಳಗ, ಕಾರ್ಪೊರೇಟ್ ಒಳಗ ವೆಲ್ನೆಸ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತದೆ. ಈ ಆಯುಷ್ ಸರ್ಟಿಫಿಕೇಶನ್ ಯಾವ್ಯಾವ ಕಾಲೇಜ್ ಒಳಗೆ ಸಿಗ್ತಾವ ಅಂತ ಹೇಳಿ ಒಂದು ಕಾಲೇಜ್ ಲಿಸ್ಟ್ ನಾನು ಕೊಡ್ತೀನಿ. ಅದ್ರೊಳಗೆ ನೀವು ನೋಡ್ಬೋದು. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಬ್ಯಾಚುಲರ್ಸ್ ಮುಗಿಸ್ಕೊಂಡು ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಪರೀಕ್ಷೆಗೆ ಹಾಜರಾಗ್ತಾರೆ. ಭಾರತ ಸರ್ಕಾರದ ಕೊಡುಗೆ ಯೋಗಕ್ಕೆ ಗಮನೀಯವಾಗಿದೆ. 2014 ಒಳಗ ಯುನೈಟೆಡ್ ನೇಷನ್ಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಆಲೋಚನೆ ಮಂಡಿಸ್ತದೆ. UN ಈ ಪ್ರಸ್ತಾವನೆಯನ್ನು ಒಪ್ಪಿಕೊಂಡು 2015ರಿಂದ ಜೂನ್ 21 ತಾರೀಕನ್ನ ವರ್ಲ್ಡ್ ಯೋಗ ಡೇ ಅಂತ ಹೇಳಿ ಆಚರಿಸಲಿಕ್ಕೆ ಅನುಮೋದನೆ ಕೊಟ್ಟು, ಅವತ್ತಿಂದ ಪ್ರತಿ ಜೂನ್ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಆಚರಿಸಲಾಗ್ತದೆ. ಸಂಕ್ಷಿಪ್ತವಾಗಿ ಕೆಲವೊಂದು ಇಂಪಾರ್ಟೆಂಟ್ ಕಾಲೇಜ್ಗಳನ್ನ ನೋಡೋಣ. ಬೆಂಗಳೂರು ಹತ್ರ ಒಂದು ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ, ಎಸ್ ವ್ಯಾಸ ಯೂನಿವರ್ಸಿಟಿ ಅಂತ ಹೇಳದ. ಅದ್ರೊಳಗ BSc ಯೋಗ, MSc ಯೋಗ, PhD ಕೊಡ್ತಾರ. SDM ಕಾಲೇಜ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅಂತ ಹೇಳಿ ಉಜಿರೆ ಒಳಗದ. ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅಂತ ಹೇಳಿ ಮೂಡಬಿದ್ರಿ ಒಳಗದ. JSS ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಕೊಯಂಬತ್ತೂರ್ ಒಳಗ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಮಂಗಳೂರು ಒಳಗ. ಹಿಂಗ ಸುಮಾರು ಕಾಲೇಜುಗಳ ಲಿಸ್ಟ್ ನಾನು ಇಲ್ಲಿ ಕೊಟ್ಟಿನಿ. ಅದಲ್ದ ರಾಷ್ಟ್ರೀಯ ಮಟ್ಟದೊಳಗ ಮುರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಡೆಲ್ಲಿ ಒಳಗ, ಅದು ಡಿಪ್ಲೊಮಾ ಆಮೇಲೆ ಡಿಗ್ರಿನ ಆಫರ್ ಮಾಡ್ತದ. ಕೈವಲ್ಯಧಾಮ ಯೋಗ ಇನ್ಸ್ಟಿಟ್ಯೂಟ್ ಲೋನಾವಲ, ಅದು BA ಯೋಗ ಆಮೇಲೆ ಡಿಪ್ಲೊಮಾ ಯೋಗ ಎಜುಕೇಶನ್ ಕೊಡ್ತದ. ಹಿಂಗ ರಾಷ್ಟ್ರೀಯ ಮಟ್ಟದಾಗಿನ ಕಾಲೇಜದ ಲಿಸ್ಟ್ ನಾನು ಕೊಟ್ಟಿನಿ. ನೀವು ವಿಡಿಯೋ ಪಾಸ್ ಮಾಡಿ ಈ ಲಿಸ್ಟ್ ಅನ್ನ ನೋಡಬಹುದು. ಈ ಕಾಲೇಜ್ಗಳ ಅಲ್ದನ ಯೋಗ ಕಲಿಸ್ಲಿಕ್ಕೆ ಕೆಲವೊಂದು ಖಾಸಗಿ ಸಂಸ್ಥೆಗಳು ಅವ. ಉದಾಹರಣೆಗೆ ಸದ್ಗುರು ಜಗ್ಗಿ ವಾಸುದೇವ್ ಅವರ ಈಶಾ ಹಠ ಯೋಗ ಸ್ಕೂಲ್. ಇದು ಸುಮಾರು 6 ತಿಂಗಳ ನಡೆಯೋ ಕೋರ್ಸು, ಬಹಳ ಇಂಟೆನ್ಸಿವ್ ಆಗಿರೋ ಕೋರ್ಸು. ಅದರೊಳಗ ಹಠಯೋಗ ಕಲಿಸ್ತಾರ, ಆಮೇಲೆ ಒಂದು ಸರ್ಟಿಫಿಕೇಟ್ ನೀಡ್ತಾರ. ಆ ಸರ್ಟಿಫಿಕೇಟ್ ಮುಖಾಂತರ ನೀವು ನಿಮ್ಮದಾದ ಒಂದು ಯೋಗ ಪ್ರಾಕ್ಟೀಸ್ ಅನ್ನ ಪ್ರಾರಂಭಿಸಬಹುದು. ಇನ್ನೊಂದು ಉದಾಹರಣೆ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಶ್ರೀ ಶ್ರೀ ಸ್ಕೂಲ್ ಆಫ್ ಯೋಗ. ಅವರು ಒಂದು ಯೋಗ ಮತ್ತು ಧ್ಯಾನದ ಕಾರ್ಯಕ್ರಮವನ್ನ ನೀಡ್ತಾರ. ಅದೇ ರೀತಿ ಬಿಹಾರ್ ಸ್ಕೂಲ್ ಆಫ್ ಯೋಗ, ಯೋಗ ಇನ್ಸ್ಟಿಟ್ಯೂಟ್ ಅಂತ ಬೇರೆ ಬೇರೆ ಕಡೆ ಪ್ರೈವೇಟ್ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನ ತರಬೇತಿಗೊಳಿಸ್ತಾವ. ಈ ಕಾರ್ಯಕ್ರಮಗಳು ಪ್ರಾಯೋಗಿಕ ಬೋಧನೆ ಮತ್ತು ಸಾಂಪ್ರದಾಯಿಕ ಯೋಗ ಜ್ಞಾನದ ಮೇಲೆ ಜಾಸ್ತಿ ಗಮನ ಕೊಡ್ತಾವ.
ಅದೃಷ್ಟವಶಾತ್ ಯೋಗ ಇನ್ಸ್ಟ್ರಕ್ಷನ್ ಕ್ಷೇತ್ರದೊಳಗ ಆಫಿಷಿಯಲ್ ಸರ್ಟಿಫಿಕೇಟ್ ಯಾವಾಗ್ಲೂ ಕಡ್ಡಾಯ ಅಲ್ಲ. ಯಾರಾದರೂ ನಿಜವಾಗಿ ಯೋಗವನ್ನ ಅರ್ಥ ಮಾಡ್ಕೊಂಡಿದ್ರ, ಆಸನಗಳನ್ನ ಸರಿಯಾಗಿ ಅಭ್ಯಾಸ ಮಾಡ್ಲಿಕ್ಕೆ ಬರ್ತಿದ್ರ, ಬೇರೆ ಬೇರೆ ಆಸನಗಳ ಪ್ರಯೋಜನಗಳು ಅವ್ರಿಗೆ ಗೊತ್ತಿತ್ತು ಅಂದ್ರ, ಕಮ್ಯುನಿಕೇಶನ್ ಸರಿಯಾಗಿದ್ದು ಅವರು ವಿದ್ಯಾರ್ಥಿಗಳಿಗೆ ಕಲಿಸಬಲ್ಲವರಾಗಿದ್ರು ಅಂದ್ರ ಯಾರಾದ್ರೂ ಇದನ್ನ ಪ್ರಾರಂಭಿಸಬಹುದು. ಆಮೇಲೆ ಅವ್ರು ಚೆನ್ನಾಗಿ ಕಲಿಸಿದ್ರ ವಿದ್ಯಾರ್ಥಿಗಳು ತಂತಾನ ಅವ್ರ ಕಡೆ ಬಂದು ಕಲಿತಾರ. ಅಂದ್ರೂ ಕೂಡ ನಿಮ್ಗೆ ಆಳವಾದ ಜ್ಞಾನ, ಕ್ರೆಡಿಬಿಲಿಟಿ ಮತ್ತು ಅಥೆಂಟಿಸಿಟಿ ಬೇಕು ಅಂತಂದ್ರೆ ನೀವು ಆಫಿಷಿಯಲ್ ಆಗಿ ನಿಮ್ಮದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಈಗ ಆಲ್ರೆಡಿ ಹೇಳಿದ ಕಾಲೇಜ್ ಒಳಗ ಆ ಕೋರ್ಸ್ಗಳನ್ನು ಮಾಡೋದು ಉತ್ತಮ. ಯಾವುದೇ ವೃತ್ತಿ ಒಳಗ ಹಣ ಒಂದು ಭಾಗ ಮಾತ್ರ, ಆದ್ರೆ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಡಿಫ್ರೆಂಟ್ ಆಗ್ತದೆ. ಈ ವೃತ್ತಿ ಒಳಗ ಆಳವಾದ ಪ್ರತಿಫಲ ಇದೆ. ಯಾಕಂದ್ರೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ನೀವು ಬೇರೆಯವರ ಜೀವನದಾಗ ಬದಲಾವಣೆ ತರಬಹುದು. ಡಯಾಬಿಟಿಸ್ ಇದ್ದವ್ರಿಗೆ ಒಳ್ಳೆ ಆರೋಗ್ಯನ ಕೊಡಬಹುದು, ಬೆನ್ನು ನೋವು ಇದ್ದವ್ರಿಗೆ ಬೆನ್ನು ನೋವು ಕಡಿಮೆ ಮಾಡಬಹುದು, ಮಾನಸಿಕ ಒತ್ತಡದವರಿಗೆ ಶಾಂತಿ ಕೊಡಬಹುದು. ಈ ತರ ದೈಹಿಕ ಮತ್ತು ಮಾನಸಿಕ ಒಳ್ಳೆತನವನ್ನ ನೀವು ಜನರಿಗೆ ಧಾರೆ ಎರೆದು ಕೊಡಬಹುದು. ಅದಕ್ಕಾಗಿ ಜನರ ಒಳ್ಳೆ ಹಾರೈಕೆನೂ ನಿಮ್ಮ ಹತ್ರ ಇರ್ತದ, ದುಡ್ಡುನು ಬರ್ತದ, ನಿಮಗೂ ಮಾನಸಿಕವಾಗಿ ಒಂದು ನೆಮ್ಮದಿ ಇರ್ತದ. ಆದ್ರ ಯೋಗ ಇನ್ಸ್ಟ್ರಕ್ಟರ್ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಬೇಕು. ನಾನು ಮೊದ್ಲೇ ಹೇಳ್ದಂಗ ಸ್ವಂತ ನಿಮ್ಮ ಬಾಡಿ ಮೇಲೆ ನಿಮಗ ಪ್ರೀತಿ ಇರಬೇಕು, ಅದನ್ನ ಹೆಂಗ ಕಾಪಾಡಿಕೊಳ್ಳಬೇಕು ಅಂತ ಜ್ಞಾನ ಇರಬೇಕು, ಆಸಕ್ತಿ ಇರಬೇಕು. ಅಂದ್ರೆ ಮಾತ್ರ ನೀವು ಯೋಗ ಇನ್ಸ್ಟ್ರಕ್ಟರ್ ವೃತ್ತಿಯನ್ನ ಕೈಗೆತ್ಕೊಳ್ಬಹುದು. ಕೊನೆಯದಾಗಿ ಹೇಳ್ಬೇಕಂದ್ರೆ ಬಹಳ ವೇಗವಾಗಿ ಆಮೇಲೆ ಹೆಚ್ಚು ಒತ್ತಡದಿಂದ ತುಂಬಿದ ಈ ಜಗತ್ನಾಗ ಜನ ನಿರಂತರವಾಗಿ ಒಂದು ಬ್ಯಾಲೆನ್ಸ್ ಅನ್ನ ಹುಡುಕ್ತಿರ್ತಾರ. ಆ ಬ್ಯಾಲೆನ್ಸ್ ಅನ್ನ ಸೃಷ್ಟಿಸ್ಲಿಕ್ಕೆ ಡಿಸೈನ್ ಮಾಡಿರೋ ಅತ್ಯಂತ ಹಳೆ ವ್ಯವಸ್ಥೆ ಒಳಗ ಯೋಗ ಒಂದು. ಆರೋಗ್ಯ, ಶಿಸ್ತು ಆಮೇಲೆ ಉತ್ತಮ ಜೀವನ ಜೀವಿಸ್ಲಿಕ್ಕೆ ಯೋಗ ಬಹಳ ಸಹಾಯಕ ಆಗ್ತದ. ಅದನ್ನ ನೀವು ಜನರಿಗೆ ಪ್ರೊವೈಡ್ ಮಾಡ್ತೀರಿ ಅಂತ ಹೇಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ PUC ಸೆಕೆಂಡ್ ಇಯರ್ ಆದ್ಮೇಲೆ ನೀವು ಈ ಪ್ರೊಫೆಷನ್ ಬರ್ಲಿಕ್ಕೆ ಈಗಿಂದನ ತಯಾರಿ ಮಾಡಬಹುದು. ಕಾಲೇಜ್ಗಳನ್ನ ನೋಡ್ರಿ, ಕೋರ್ಸ್ಗಳನ್ನ ನೋಡ್ರಿ. ನೀವು ಮನಸ್ಸು ಮಾಡಿದ್ರೆ ಎಷ್ಟ ಕಠಿಣ ಇದ್ರೂ ಇದನ್ನ ಸುಲಭವಾಗಿ ಮಾಡಬಹುದು, ದುಡ್ಡು ಗಳಿಸಬಹುದು, ಜನರ ಜೀವನವನ್ನ ಉತ್ತಮಗೊಳಿಸಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.